ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತಹ ಈ ಕೃಪೆಗಾಗಿ ತಿರುಗೊಮ್ಮೆ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಧ್ಯಾನಕ್ಕಾಗಿ ವಿಮೋಚನ ಕಾಂಡ 15ನೇ ಅಧ್ಯಾಯ 2ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯಾಯಿತು. ದೇವರ ವಾಕ್ಯ ಅಂತದಾಗಿದೆ, ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯಾಯಿತು. ಪ್ರಿಯರೇ, ದೇವರು ನಮಗೆ ಪ್ರತಿ ಕ್ಷಣವೂ ಕೂಡ ಬಲವಾಗಿದ್ದಾನೆ. ಅನೇಕ ಬಾರಿ ನಾವು ಬಲಹೀನರಾಗಿ ಹೋಗುತ್ತೇವೆ, ಆತ್ಮಿಕವಾಗಿ ಶಾರೀರಿಕವಾಗಿ ಬಲಹೀನರಾಗಿ ನಾವು ಕುಗ್ಗಿ ಹೋಗುತ್ತೇವೆ. ಆದರೆ ದೇವರ ವಾಕ್ಯ ಅಂತದಾಗಿದೆ, ದೇವರು ನಮ್ಮ ಬಲವಾಗಿದ್ದಾನೆ. ದೇವರಿಗೆ ಯಾವಾಗಲೂ ಕೂಡ ನಾವು ಕೀರ್ತನೆಗಳನ್ನ ಸಲ್ಲಿಸುತ್ತಾ, ಸ್ತೋತ್ರಗಳನ್ನ ಸಲ್ಲಿಸುತ್ತಾ ದೇವರ ನಾಮವನ್ನ ಕೊಂಡಾಡಬೇಕೆಂಬುದಾಗಿ. ಯಾಕೆಂದ್ರೆ ನನ್ನ ಬಲಹೀನ ಸಮಯದಲ್ಲಿ ದೇವರು ನನ್ನನ್ನ ಬಲಪಡಿಸುವಂತಹ ದೇವರಾಗಿದ್ದಾನೆ. ಪ್ರತಿ ದಿನವೂ ಕೂಡ ಅನೇಕ ವಿಷಯಗಳಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ, ಬಲಹೀನರಾಗುತ್ತೇವೆ. ಆದರೆ ಪ್ರಿಯರೇ, ದೇವರ ವಾಕ್ಯವನ್ನು ಓದುವಂತಹ ಪ್ರತಿ ಮನುಷ್ಯನು ದೇವರಿಂದ ಬಲವನ್ನ ಹೊಂದಿಕೊಳ್ಳುತ್ತಾನೆ. ಪ್ರತಿ ದಿನವೂ ಕೂಡ ದೇವರ ಮಾತನ್ನು ಕೇಳಲಿಕ್ಕೆ ಸಿದ್ಧನಾಗಿರುವಂತವನು ತನ್ನ ಕಿವಿಗಳನ್ನು ತೆರೆದು, ತನ್ನ ಮನಸ್ಸನ್ನು ತೆರೆದು ದೇವರ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಸಿದ್ಧವಾಗಿರುವಾಗ ದೇವರು ಆ ಮನುಷ್ಯನನ್ನ ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯದ ಪ್ರಕಾರವಾಗಿ ನಮಗೆ ಆತನಿಂದಲೇ ರಕ್ಷಣೆ ಉಂಟಾಯಿತು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದೊಂದು ಮಾತುಗಳು ಸತ್ಯವಾದಂತಹ ಮಾತುಗಳಾಗಿದೆ. ಈ ಮಾತುಗಳನ್ನು ಓದುವಂತಹ ಪ್ರತಿ ಮನುಷ್ಯನು ಕೂಡ ರಕ್ಷಣೆಯನ್ನು ಹೊಂದುತ್ತಾನೆ. ಪ್ರಿಯರೇ, ಈ ರಕ್ಷಣೆ ಅನ್ನುವಂಥದ್ದು ತಾತ್ಕಾಲಿಕವಾದಂತಹ ರಕ್ಷಣೆ ಅಲ್ಲ, ಏನೋ ಒಂದು ವಿಷಯದಿಂದ ನಮಗೆ ಸಿಗತಕ್ಕಂತಹ ಒಂದು ಬಿಡುಗಡೆ ಅಲ್ಲ. ಆ ರಕ್ಷಣೆ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ಲೋಕದ ಕಾರ್ಯಗಳಿಂದ, ಸೈತಾನ ಶಕ್ತಿಗಳಿಂದ, ಪಾಪದಿಂದ, ನರಕದಿಂದ, ಈ ಒಂದು ಶಾಪಗಳಿಂದ ದೇವರು ಬಿಡುಗಡೆಯನ್ನು ಮಾಡಿ ರಕ್ಷಣೆಯನ್ನು ಕೊಟ್ಟು ಕ್ರಿಸ್ತನನ್ನು ನಂಬಿ ನಾವು ರಕ್ಷಣೆ ಹೊಂದುವಾಗ ದೇವರು ನಮಗೆ ಪರಲೋಕದ ವಾಗ್ದಾನವನ್ನ ಆತನು ಕೊಟ್ಟವನಾಗಿದ್ದಾನೆ. ಪ್ರಿಯರೇ, ಇವತ್ತು ನಾವು ರಕ್ಷಣೆ ಹೊಂದಿದ್ದೇವಾ? ಕ್ರಿಸ್ತನಲ್ಲಿ ನಾವು ಸುರಕ್ಷಿತವಾಗಿದ್ದೇವಾ? ದೇವರ ವಾಕ್ಯದ ಮೂಲಕವಾಗಿ ಬಿಡುಗಡೆನ ಕಂಡಿದ್ದೇವಾ? ದೇವರ ವಾಕ್ಯದ ಮೂಲಕವಾಗಿ ನಾವು ಬಲವನ್ನ ಹೊಂದುತ್ತಾ ಇದ್ದೇವಾ? ಪ್ರತಿ ದಿನವೂ ಕೂಡ ನಮ್ಮನ್ನು ಪರೀಕ್ಷಿಸಿಕೊಳ್ಳುವರಾಗಿರಬೇಕು. ನೀವು ಒಂದು ವೇಳೆ ಬಲಹೀನರಾಗಿರುವುದಾದ್ರೆ ಕ್ರಿಸ್ತರಲ್ಲಿ ಪ್ರಾರ್ಥಿಸಿರಿ, ದೇವರ ವಾಕ್ಯಗಳನ್ನು ಓದಿರಿ. ಆತನು ನಿಮ್ಮ ಬಲವಾಗಿದ್ದಾನೆ, ಆತನು ನಿಮಗೆ ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ಈ ರಕ್ಷಣೆಯು ಮನುಷ್ಯನು ಕೊಡುವಂತ ರಕ್ಷಣೆಯಲ್ಲ, ಇದು ದೈವಿಕವಾದಂತಹ ಒಂದು ರಕ್ಷಣೆಯಾಗಿದೆ. ಪ್ರಿಯರೇ, ಈ ರಕ್ಷಣೆ ಹೊಂದಲಿಕ್ಕೆ ನಾವು ಸಿದ್ಧವಾಗಿರುವುದಾದ್ರೆ ನಾವು ಕರ್ತನಲ್ಲಿ ವಿಶ್ವಾಸವಿಟ್ಟು, ನಂಬಿಕೆ ಇಟ್ಟು ಮುಂದೆ ಸಾಗುವಾಗ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಕರ್ತನಿಂದ ಕೊಟ್ಟಂತಹ ಈ ಕೃಪೆಗಾಗಿ ನಿನಗೆ ಸ್ತೋತ್ರ. ನಮ್ಮ ಬಲವು, ನಮ್ಮ ರಕ್ಷಣೆಯು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಪ್ರತಿ ದಿನವೂ ಕೂಡ ಕೀರ್ತನೆಗಳನ್ನು ಹಾಡುತ್ತಾ, ಸ್ತುತಿಗಳನ್ನು ಸಲ್ಲಿಸುತ್ತಾ, ಆರಾಧನೆಯನ್ನು ಸಲ್ಲಿಸುತ್ತಾ ನೀನು ನಮ್ಮ ಬಲವಾಗಿದ್ದೆ ಎಂಬುದಾಗಿ ನನ್ನ ಕೊಂಡಾಡಲಿಕ್ಕೆ ನಿನ್ನ ಕೃಪೆಯನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ಕೂಡ ಬಲಪಡಿಸು, ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂಥ ದೇವರೇ, ಆಮೆನ್. ದೇವರು ನಿಮ್ಮ ಬಲವಾಗಿ, ನಿಮಗೆ ರಕ್ಷಣೆಯಾಗಿ ಪ್ರತಿ ದಿನವೂ ಕೂಡ ದೇವರು ನಿಮ್ಮನ್ನ ಕಾಯಲಿ. ಪ್ರೈಸ್ ಲಾರ್ಡ್.